ಹಾಯ್ ಎಲ್ರಿಗೂ ನಮಸ್ಕಾರ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ಹೇಗೆ ನಮ್ಮ ಮೇಕಪ್ಪನ್ನು ಟ್ರಾನ್ಸ್ಫರ್ ಪ್ರೂಫ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ವಿಡಿಯೋ ಕೊನೆಯಲ್ಲಿ ನಮ್ಮ ಮೇಕಪ್ ಟ್ರಾನ್ಸ್ಫರ್ ಆಗುತ್ತೋ ಇಲ್ವೋ ಅಂತ ಒಂದು ಟೆಸ್ಟ್ ಕೂಡ ಮಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ಟಾಟಾ ಅವರ ಒಂದು ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಟೋನರ್ ಆಗಿ ಡಾಬರ್ ಅವರ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಫೇಸ್ನ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಮಾಯ್ಶ್ಚರೈಸ್ ಕೂಡ ಮಾಡಿ ಹಾಗೆ ಟೋನಿಂಗ್ ಕೂಡ ಮಾಡುತ್ತೆ. ಇದೇ ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೊಡೋದ್ರಿಂದ ನಾನಿಲ್ಲಿ ಮಾಯ್ಶ್ಚರೈಸಿಂಗ್ ಸ್ಟೆಪ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು 24 hours ಸ್ಟೇ ಇರುವಂತಹ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಆ್ಯಸ್ ಅ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಕ್ರೀಮ್ ಅಥವಾ ಜೆಲ್ ಬೇಸ್ಡ್ ಪ್ರೈಮರ್ಸ್ನ ಯೂಸ್ ಮಾಡ್ತಾ ಇಲ್ಲ. ಡೈರೆಕ್ಟ್ ನನ್ನ ಸೆಟ್ಟಿಂಗ್ ಸ್ಪ್ರೇಯನ್ನು ಈ ರೀತಿ ಪ್ರೈಮರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸ್ಟಿಕ್ಕಿ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಎಲೆ ಗರ್ಲ್ ಅವರ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇಸಲ್ಲಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ನಾನು ಇದನ್ನು ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ತುಂಬ ಒಳ್ಳೆ ಕರೆಕ್ಟರ್ ಅಂತಲೇ ಹೇಳ್ಬೋದು. ನಮಗೆ ಒಂದು ಫುಲ್ ಕವರೇಜನ್ನು ಕೊಡತ್ತೆ. ನೀಟಾಗಿ ಪಿಗ್ಮೆಂಟೇಷನ್ಗಳನ್ನು ಕವರ್ ಮಾಡಿ ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನು ಮೆಬ್ಲಿನ್ ಅವರ ಒಂದು ಸೂಪರ್ ಸ್ಟೇ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಲೂಮಿ ಮ್ಯಾಟ್ ಫಿನಿಷನ್ನು ಕೊಡುತ್ತೆ, ಹಾಗೆ 30 hours ಸ್ಟೇ ಕೂಡ ಇರುತ್ತೆ. ಇದನ್ನು ನಾನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಮಗೆ ನಮ್ಮ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಲಾಂಗ್ ವೇರ್ ಇರುವಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 12 hours 24 hours ಅಥವಾ 30 hours ಈ ರೀತಿ ಇರುವಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ನನ್ನ ಸೆಟ್ಟಿಂಗ್ ಸ್ಪ್ರೇ ಬಂದು 24 hours ಸ್ಟೇಯಿಂಗ್ ಕೊಡೋದಾದರೆ ನನ್ನ ಫೌಂಡೇಶನ್ ಬಂದು 30 hours ಸ್ಟೇಯಿಂಗನ್ನು ಕೊಡುತ್ತೆ. ಈ ರೀತಿ ಪ್ರಾಡಕ್ಟ್ಸನ್ನು ಚೂಸ್ ಮಾಡೋದ್ರಿಂದ ಆದಷ್ಟು ನಮ್ಮ ಮೇಕಪ್ ಲಾಂಗ್ ಸ್ಟೇ ಹಾಗೂ ಟ್ರಾನ್ಸ್ಫರ್ ಪ್ರೂಫ್ ಆಗುತ್ತೆ. ನಂತರ ನಾನಿಲ್ಲಿ ಮೆಬ್ಲಿನ್ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ ಇನ್ ದ ಶೇಡ್ ಕ್ಯಾರಮಲ್. ಇದನ್ನು ನಾನು ನನ್ನ ಕಣ್ಣಿನ ಕೆಳಗೆ ಹಾಗೆ ಐಲಿಡ್ ಮೇಲೆ ನನ್ನ ಕರೆಕ್ಟರ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನನ್ನ ಫೌಂಡೇಶನ್ ಹಾಗೆ ಕನ್ಸೀಲರ್ನ ನಾನು ತುಂಬ ಲೈಟ್ ಲೇಯರ್ಸ್ ಆಗಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 20. ಇದನ್ನು ಈ ರೀತಿ ನಮ್ಮ ಅಂಡರ್ ಐಸ್ಗೆ ಐಲಿಡ್ಸ್ ಮೇಲೆ ಹಾಗೆ ಆಲ್ ಓವರ್ ದ ಫೇಸ್ ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ನಮ್ಮ ಮೇಕಪ್ ಡ್ರ್ಯಾಗ್ ಪ್ರೂಫ್ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ವಾಟರ್ ಪ್ರೂಫ್ ಆಗಬೇಕು ಅಂತ ಹೇಳಿದ್ರೆ ಪೌಡರ್ ಲಾಕಿಂಗ್ ಬಂದು ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಾವು ಯಾವುದೇ ರೀತಿಯ ಫೌಂಡೇಶನ್ ಯೂಸ್ ಮಾಡಿದ್ರೂ ಕೂಡ ಅದನ್ನು ನೀಟಾಗಿ ಪೌಡರಿಂದ ಸೆಟ್ ಮಾಡದೇ ಇದ್ದರೆ ಅದು ಕ್ರೀಸ್ ಆಗೋ ಚಾನ್ಸಸ್ಸು ಮೆಲ್ಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ನಮ್ಮ ಮೇಕಪ್ ಲಾಂಗ್ ವೇರ್ ಇರಬೇಕು ಅಂತ ಹೇಳಿದ್ರೆ ಈ ರೀತಿ ನಮ್ಮ ಪೌಡರಲ್ಲಿ ನೀಟಾಗಿ ಸೆಟ್ ಮಾಡಬೇಕಾಗತ್ತೆ. ಫೌಂಡೇಶನಲ್ಲಿರೋ ಮಾಯಿಶ್ಚರ್ನ ಅಥವಾ ವೆಟ್ನೆಸ್ನ ನಾವು ಡ್ರೈ ಮಾಡೋದಕ್ಕೆ ಅಥವಾ ಸೆಟ್ ಮಾಡೋದಕ್ಕೆ ಈ ರೀತಿ ಪೌಡರಿಂದ ಲಾಕ್ ಮಾಡಬೇಕಾಗತ್ತೆ. ಪೌಡರಿಂದ ಲಾಕ್ ಮಾಡದೆ ಹಾಗೆ ಬಿಟ್ಟರೆ ನಮ್ಮ ಮೇಕಪ್ ಲಾಂಗ್ ಸ್ಟೇ ಇರೋದಿಲ್ಲ, ಹಾಗೆ ಮೆಲ್ಟ್ ಆಗೋದಕ್ಕೆ ಶುರು ಆಗುತ್ತೆ, ನೀಟಾಗಿ ಫೇಸ್ ಮೇಲೆ ಸೆಟ್ ಆಗೋದಿಲ್ಲ. ಹೀಗೆ ನಮ್ಮ ಮೇಕಪ್ಪನ್ನು ನೀಟಾಗಿ ಪೌಡರಿಂದ ಸೆಟ್ ಮಾಡೋದ್ರಿಂದ ನಮ್ಮ ಮೇಕಪ್ ಟ್ರಾನ್ಸ್ಫರ್ ಕೂಡ ಆಗೋದಿಲ್ಲ. ಹಾಗೆ ಇದನ್ನು ಹೆವಿ ಕೂಡ ನಾವು ಅಪ್ಲೈ ಮಾಡಬಾರ್ದು. ನಮ್ಮ ಫೌಂಡೇಶನ್ಗೆ ಎಷ್ಟು ನೀಡಿರುತ್ತೆ ಅಷ್ಟು ಮಾತ್ರ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾನ ಅದೇ ಪೌಡರ್ ಬ್ರಷಿಂದ ಡಸ್ಟ್ ಆಫ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ 24 hours ಸೆಟ್ಟಿಂಗ್ ಸ್ಪ್ರೇಯನ್ನು ಮತ್ತೆ ನಾನು ನನ್ನ ಬೇಸ್ ಮೇಕಪ್ಗೆ ಸ್ಪ್ರೇ ಮಾಡಿ ಸೆಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮೇಕಪ್ ಟ್ರಾನ್ಸ್ಫರ್ ಆಗದೇ ಇರೋ ಹಾಗೆ ನೀಟಾಗಿ ಪೌಡರಿಂದ ಸೆಟ್ ಮಾಡಿದ ನಂತರ ಈ ರೀತಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ಮತ್ತಷ್ಟು ಅದನ್ನು ಸೆಟ್ ಮಾಡೋದ್ರಿಂದ ನಮ್ಮ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ನನ್ನ ಐಬ್ರೋಸ್ ಹಾಗೆ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಂಡಿದ ನಂತರ ನಾನು ಪ್ಲಮ್ ಅವರ ಕಾಜಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಬಂದು ಒಂದು ಸ್ಮಜ್ ಪ್ರೂಫ್ ಅಥವಾ ಟ್ರಾನ್ಸ್ಫರ್ ಪ್ರೂಫ್ ಕಾಜಲ್ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಮೆಬ್ಲಿನ್ ಅವರ ಒಂದು ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 220. ಇದು ಒಂದು ಲಾಂಗ್ ವೇರ್ ಹಾಗೆ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಮಾರ್ನಿಂಗ್ ವೇರ್ ಮಾಡಿದ್ರೆ ಈವ್ನಿಂಗ್ ನೈಟ್ವರೆಗೂ ಹಾಗೆ ನಮ್ಮ ಲಿಪ್ಸ್ ಮೇಲೇ ಸ್ಟೇ ಆಗಿರುತ್ತೆ. ಟ್ರಾನ್ಸ್ಫರ್ ಆಗೋದಾಗಲಿ ಅಥವಾ ಫೇಡ್ ಔಟ್ ಆಗೋದಾಗಲಿ ಆಗೋದಿಲ್ಲ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನಮ್ಮ ಮೇಕಪ್ ಮುಗಿದಿದೆ. ಈಗ ಚೆಕ್ ಮಾಡೋಣ ನಮ್ಮ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಈ ರೀತಿ ಡ್ಯಾಬ್ ಮಾಡಿ ಟ್ರಾನ್ಸ್ಫರ್ ಆಗುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಆಲ್ಮೋಸ್ಟ್ 0 ಟ್ರಾನ್ಸ್ಫರ್ ಆಗ್ತಾ ಇದೆ ನಮ್ಮ ಮೇಕಪ್. ನೀವೇ ನೋಡ್ತಿರ್ಬೋದು. ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ಪನ್ನು ಮಾಡೋದಕ್ಕೆ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡೋದಾದರೆ ನಾವು ಲೇಯರಿಂಗ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಟೋನಿಂಗ್ ಹಾಗೆ ಮಾಯ್ಶ್ಚರೈಸಿಂಗ್ಗೆ ಒಂದೇ ಪ್ರಾಡಕ್ಟನ್ನು ಯೂಸ್ ಮಾಡಿದೆ. ಅದೇ ರೀತಿ ನಾನು ಇಲ್ಲಿ ಯಾವುದೇ ಪ್ರೈಮರನ್ನು ಯೂಸ್ ಮಾಡಿದೆ. ನನ್ನ ಸೆಟ್ಟಿಂಗ್ ಸ್ಪ್ರೇಯನ್ನೇ ಒಂದು ಪ್ರೈಮರ್ ಆಗಿ ಯೂಸ್ ಮಾಡಿಕೊಂಡೆ. ಹಾಗೆ ಅದನ್ನೇ ನನ್ನ ಮೇಕಪ್ಪನ್ನು ಸೆಟ್ ಮಾಡೋದಕ್ಕೆ ನಾನು ಯೂಸ್ ಮಾಡಿಕೊಂಡೆ. ನಂತರ ನಾವು ನಮ್ಮ ಬೇಸ್ ಮೇಕಪ್ಗೆ ಯೂಸ್ ಮಾಡುವಂತಹ ಫೌಂಡೇಶನ್ ಆಗಲಿ ಪೌಡರ್ ಆಗಲಿ ಹಾಗೆ ಸೆಟ್ಟಿಂಗ್ ಸ್ಪ್ರೇಯನ್ನು ಲಾಂಗ್ ವೇರ್ ಇರೋ ಹಾಗೆ ನಾವು ಚೂಸ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 24 hours ಇರೋ ಹಾಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಲೈಕ್ ಹಾಗೆ ಕಮೆಂಟ್ಗಳ ಮೂಲಕ ನಿಮ್ಮ ಒಪಿನಿಯನ್ನ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.